H1B ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಬಿಡಿಸಲಾಗದ ಕಗ್ಗಂಟು ಅನ್ನೋ ಹಾಗೆ ಆಗ್ತಿದೆ. ಡೊನಾಲ್ಡ್ ಟ್ರಂಪ್ ಆಡಳಿತವು ಈ ವೀಸಾದ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆಯೋದು ಬಿಡೋದನ್ನ ಮಾಡ್ತಾ ಇದೆ. ಒಂದು ಸಲ ಉಸಿರುಗಟ್ಟಿಸುತ್ತೆ, ಮತ್ತೊಂದು ಸಲ ಎಲ್ಲವೂ ಸರಿಯಾಗಿರುವಂತೆ ಕಾಣುತ್ತೆ. ಈಗ ಮತ್ತೆ ಆ ಹಗ್ಗವನ್ನ ಟೈಟ್ ಮಾಡ್ತಿದ್ದು H1B ವೀಸಾ ಬೇಕು ಅಂದ್ರೆ ಡಿಜಿಟಲ್ ಜಗತ್ತಿನಲ್ಲಿರೋ ನಿಮ್ಮ ಎಲ್ಲಾ ಹೆಜ್ಜೆ ಗುರುತುಗಳನ್ನ ಪಬ್ಲಿಕ್ ಮಾಡಿ ಅಂತ ಕೇಳುತ್ತಿದೆ. ನೀವು ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಎಂಬ ಕನಸು ಕಾಣುತ್ತಿದ್ದೀರಾ, ಅಥವಾ ಈಗಾಗಲೇ ಅಲ್ಲಿ H1B ವೀಸಾ ಮೇಲೆ ಕೆಲಸ ಮಾಡುತ್ತಿದ್ದೀರಾ? ಹಾಗಿದ್ದರೆ ಈಗಿನ ಅಪ್ಡೇಟ್ ನಿಮಗೆ ಬಹಳ ಮುಖ್ಯ. ಟ್ರಂಪ್ ಆಡಳಿತ ಜಾರಿಗೆ ತರುತ್ತಿರುವ ಈ ಹೊಸ ವೇಟಿಂಗ್ ರೂಲ್ಸ್ ನಲ್ಲಿ ಏನಿದೆ? $1,00,000 ಫೀಸ್ ಯಾರಿಗೆ ಅನ್ವಯವಾಗುತ್ತೆ? ಡಿಸೆಂಬರ್ 15ರ ನಂತರ ಏನಾಗಲಿದೆ? ಈ ಎಲ್ಲದರ ವಿಷಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ನಿಮ್ಮ ಎಲ್ಲ ಆನ್ಲೈನ್ ಪೋಸ್ಟ್ಗಳಿಗೆ ಸ್ಕ್ಯಾನ್. F1 ವೀಸಾಗಷ್ಟೇ ಅಲ್ಲ, H1Bಗೂ ನಿಯಮ ಕಠಿಣ. ಅಮೆರಿಕದ ವೀಸಾ ನಿಯಮಗಳಲ್ಲಿ ವಿಶೇಷವಾಗಿ H1B ವೀಸಾ ಪ್ರಕ್ರಿಯೆಯಲ್ಲಿ ಟ್ರಂಪ್ ಆಡಳಿತವು ಭಾರೀ ಬದಲಾವಣೆಗಳನ್ನು ತರುತ್ತಿದೆ. ಇದು ಕೇವಲ ಸಣ್ಣ ಪುಟ್ಟ ಬದಲಾವಣೆಗಳಲ್ಲ. ಅಮೆರಿಕಕ್ಕೆ ಹೋಗಲು ಬಯಸುವ ಭಾರತೀಯರ ಪಾಲಿಗೆ ಇದು ಹೊಸ ಅಡ್ಡೆಗೋಡೆಗಳಂತೆ ಎದ್ದು ನಿಲ್ಲುತ್ತಿದೆ. ಒಂದೆಡೆ ವೀಸಾ ಪಡೆಯಲು ಕಂಪನಿಗಳು ನೀಡಬೇಕಾದ ಶುಲ್ಕದಲ್ಲಿ ಭಾರೀ ಏರಿಕೆ, ಮತ್ತೊಂದೆಡೆ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ಕಣ್ಗಾವಲು. ಈಗ ನೀವು ಫೇಸ್ಬುಕ್, ಟ್ವಿಟರ್ ಖಾತೆಗಳಲ್ಲಿ ಮಾಡಿರುವ ಪೋಸ್ಟ್ ಹಂಚಿಕೊಂಡ ಲಿಂಕ್ ನಿಮ್ಮ ವೀಸಾ ಅರ್ಜಿಯ ಪ್ರಕ್ರಿಯೆಗೆ ಅಡ್ಡಿಯಾಗಬಹುದು. ವಿದೇಶಗಳಿಂದ ಯುಎಸ್ಗೆ ಬರುವ ವಿದ್ಯಾರ್ಥಿಗಳ ಮೇಲೆ, ಅಂದ್ರೆ ಸಾಮಾನ್ಯವಾಗಿ F1 ವೀಸಾದಲ್ಲಿರುವವರು ಮತ್ತು ಆ ವೀಸಾಗೆ ಅರ್ಜಿ ಹಾಕುವವರ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ತಡಕಾಡುವುದನ್ನ ಯುಎಸ್ನ ವಲಸೆ ಇಲಾಖೆಯು ಶುರು ಮಾಡಿದೆ. ಈಗ ಅಂತಹದ್ದೇ ಪರಿಶೀಲನೆಯನ್ನ H1B ಮತ್ತು H4 ವೀಸಾಗಳಿಗೂ ವಿಸ್ತರಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಆನ್ಲೈನ್ ಪ್ರೆಸೆನ್ಸ್ ರಿವ್ಯೂ. ಟ್ರಂಪ್ ಆಡಳಿತವು ವಲಸಿಗರ ವೀಸಾ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಡಿಜಿಟಲ್ ಹೆಜ್ಜೆ ಗುರುತುಗಳ ಬಗ್ಗೆ ತೀವ್ರ ನಿಗಾ ವಹಿಸುತ್ತಿದೆ. ಇದರ ಅರ್ಥ ನೀವು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಏನೆಲ್ಲ ಮಾಡಿದ್ದೀರಿ ಅನ್ನೋದನ್ನ ಇನ್ನು ಮುಂದೆ ವೀಸಾ ನೀಡುವ ಅಧಿಕಾರಿಗಳಿಗೆ ಮುಖ್ಯವಾಗುತ್ತೆ. ಇದೇ ಡಿಸೆಂಬರ್ 15ರಿಂದ ಎಲ್ಲ H1B ಅರ್ಜಿದಾರರು ಆನ್ಲೈನ್ ಪ್ರೆಸೆನ್ಸ್ ರಿವ್ಯೂ ಮಾನದಂಡಗಳನ್ನ ಪೂರೈಸಲೇಬೇಕು. ಅಂದ್ರೆ H1B ವೀಸಾಗೆ ಅರ್ಜಿ ಸಲ್ಲಿಸುವವರು ತಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳ ಪ್ರವೇಶಿ ಸೆಟ್ಟಿಂಗ್ಗಳನ್ನ ಪಬ್ಲಿಕ್ ಎಂದು ಬದಲಾಯಿಸಬೇಕಾಗುತ್ತದೆ. ಹಿಂದೆ ಈ ಕಠಿಣ ನಿಯಮವು ಕೇವಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಮತ್ತು ಎಕ್ಸ್ಚೇಂಜ್ ವಿಸಿಟರ್ಸ್ಗೆ ಮಾತ್ರ ಇತ್ತು. ಆದರೆ ಈಗ ಯುಎಸ್ನ ಸ್ಟೇಟ್ ಡಿಪಾರ್ಟ್ಮೆಂಟ್ ಮತ್ತು ಈ ನಿಯಮವನ್ನ H1B ಅರ್ಜಿದಾರರಿಗೂ ವಿಸ್ತರಿಸಿದೆ. ಅಂದರೆ ವೀಸಾ ಅಧಿಕಾರಿಗಳು ನಿಮ್ಮ ಪೋಸ್ಟ್ಗಳು, ಫೋಟೋಗಳು ಮತ್ತು ಕಮೆಂಟ್ಗಳನ್ನು ನೋಡಲು ಮುಕ್ತ ಅವಕಾಶ ಸಿಗಬೇಕು. ನೀವು ಯಾವುದೇ ಪೋಸ್ಟ್ ಅನ್ನ ಏಕಾಏಕಿ ಡಿಲೀಟ್ ಮಾಡಿದರೆ, ಕಾಣದಂತೆ ಹೈಡ್ ಮಾಡಿದರೆ, ಪರ್ಸನಲ್ ಮೆಸೇಜ್ಗಳನ್ನು ಬ್ಲಾಕ್ ಮಾಡಿಕೊಂಡ್ರೆ ವೀಸಾ ಆಫೀಸರ್ಸ್ಗಳಿಗೆ ಅನುಮಾನವಂತೂ ಮತ್ತಷ್ಟು ಜಾಸ್ತಿ ಮಾಡದಂತೆ ಆಗುತ್ತದೆ. ಎಲ್ಲ ಸೋಷಿಯಲ್ ಮೀಡಿಯಾಗಳ ಮೇಲೆ ಕಣ್ಣು. H4 ವೀಸಾ ಇರುವವರಿಗೂ ಇದೇ ರೂಲ್ಸ್. ಇದರ ಬಗ್ಗೆ ನಿಮಗೆ ಅನುಮಾನಗಳು ಮೂಡಬಹುದು. ನನ್ನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನೋಡಿ ಅವರೇನು ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಕಾಡಬಹುದು. ಯುಎಸ್ ಸರ್ಕಾರದ ಪ್ರಕಾರ ಇದು ಹಿಂದಿನ ಮುಖ್ಯ ಉದ್ದೇಶವೇ ಅಮೆರಿಕದ ರಾಷ್ಟ್ರೀಯ ಭದ್ರತೆ. ವಿದೇಶಾಂಗ ಸಚಿವಾಲಯದ ಪ್ರಕಾರ ಅಮೆರಿಕಕ್ಕೆ ಪ್ರವೇಶಿಸೋಕೆ ಅರ್ಹತೆ ಇಲ್ಲದವರನ್ನ ಗುರುತಿಸೋಕೆ ಸಾಧ್ಯವಿರುವ ಎಲ್ಲಾ ಮಾಹಿತಿಯನ್ನ ಮತ್ತು ಮೂಲಗಳನ್ನ ಬಳಸಲಾಗುತ್ತದೆ. ಯುಎಸ್ ಕಾನ್ಸುಲೇಟ್ನ ಸಿಬ್ಬಂದಿಯು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳಲ್ಲಿ ಒಂದಿಷ್ಟು ಮುಖ್ಯ ಅಂಶಗಳನ್ನು ಗಮನಿಸಿ ಹುಡುಕಾಟ ನಡೆಸುತ್ತಾರೆ. ಅವುಗಳಲ್ಲಿ ಮುಖ್ಯವಾಗಿ ಯಹೂದಿ ವಿರೋಧಿ ಮನೋಭಾವ, ಅಂದ್ರೆ ಯಹೂದಿ ಜನಾಂಗದವರ ವಿರುದ್ಧದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋದು, ಅಂತ ಪ್ರಚೋದಕ ಪೋಸ್ಟ್ಗಳನ್ನ ಮಾಡಿರುವುದರ ಬಗ್ಗೆ ಹುಡುಕಾಟ ನಡೆಯುತ್ತೆ. ಎರಡನೇದು, ಯಾವುದೇ ಭಯೋತ್ಪಾದಕ ಗುಂಪುಗಳೊಂದಿಗೆ ಯಾವುದೇ ರೀತಿಯಲ್ಲೂ ಸಂಪರ್ಕ ಹೊಂದಿರುವುದು. ಮೂರನೇದು, ಅಮೆರಿಕದ ನಾಗರಿಕರು, ಸಂಸ್ಕೃತಿ, ಯುಎಸ್ ಸರ್ಕಾರ ಅಥವಾ ಅಲ್ಲಿನ ಸಂವಿಧಾನದ ವಿರುದ್ಧ ದ್ವೇಷದ ಮನೋಭಾವ ಇದೆಯೇ ಅನ್ನೋದನ್ನ ಪರಿಶೀಲಿಸಲಾಗುತ್ತೆ. ಬರೀ ಫೇಸ್ಬುಕ್ ಅಷ್ಟೇ ಅಲ್ಲ, ಎಕ್ಸ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್ ಸೇರಿದಂತೆ ಎಲ್ಲ ಪ್ರಮುಖ ಪ್ಲಾಟ್ಫಾರ್ಮ್ಗಳನ್ನ ಮೌಲ್ಯಮಾಪನ ಮಾಡಲಾಗುತ್ತದೆ. ಅಷ್ಟೇ ಅಲ್ಲ, ಅಧಿಕಾರಿಗಳು ಗೂಗಲ್ ಅಥವಾ ಇತರ ಸರ್ಚ್ ಇಂಜಿನ್ಗಳನ್ನು ಬಳಸಿ ನಿಮ್ಮ ಸಂಪೂರ್ಣ ಇಂಟರ್ನೆಟ್ ಇತಿಹಾಸವನ್ನ ಜಾಲಾಡೋದನ್ನ ಮಾಡಿದ್ದಾರೆ. ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಚಟುವಟಿಕೆ ಮಾತ್ರವಲ್ಲ, ಇಂಟರ್ನೆಟ್ನಲ್ಲಿ ನಿಮ್ಮ ಹಿಸ್ಟರಿಯಿಂದಲೂ ಯಾವುದೇ ಮಾಹಿತಿಯನ್ನು ಅವರು ಪರಿಶೀಲಿಸಬಹುದು. ಅಂದಹಾಗೆ ಈ ಹೊಸ ನಿಯಮ ಕೇವಲ H1B ಉದ್ಯೋಗಿಗಳಿಗೆ ಮಾತ್ರ ಸೀಮಿತ ಅಂದ್ಕೋಬೇಡಿ. ಇದರ ವ್ಯಾಪ್ತಿ ಬಹಳ ದೊಡ್ಡದಿದೆ. ವಿಶೇಷ ಪರಿಣಿತಿ, ಟ್ಯಾಲೆಂಟ್ ಮತ್ತು ಕೌಶಲ್ಯವನ್ನು ಸಾಬೀತುಪಡಿಸಿ ಅಮೆರಿಕದ ಕಂಪನಿಗಳಿಂದ ನೇಮಕಾತಿ ಆದೇಶ ಪಡೆದು ಯುಎಸ್ಗೆ ಪ್ರಯಾಣಿಸೋಕೆ H1B ವೀಸಾ ಅರ್ಜಿ ಸಲ್ಲಿಕೆ ಆಗುತ್ತೆ. ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಯುಎಸ್ಗೆ ಕೆಲವು ವರ್ಷಗಳ ಸೀಮಿತ ಅವಧಿಗೆ ಉದ್ಯೋಗಕ್ಕಂತ ಹೋಗಲು H1B ವೀಸಾ ಬಳಕೆಯಲ್ಲಿದೆ. H1B ವೀಸಾ ಹೊಂದಿರುವ
ಉದ್ಯೋಗಿಯ ಗಂಡ ಅಥವಾ ಹೆಂಡತಿ ಮಕ್ಕಳು H4 ವೀಸಾ ಮೂಲಕ ಯುಎಸ್ಗೆ ಬರುತ್ತಾರೆ. ಅವರು ಫಾರಂ I-765 ಸಲ್ಲಿಸುವ ಮೂಲಕ ಕೆಲಸ ಮಾಡಲು ಅನುಮತಿ ಪಡೆಯುತ್ತಾರೆ. H4 ವೀಸಾದಲ್ಲಿರುವವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಪಬ್ಲಿಕ್ ಮಾಡಬೇಕಾಗುತ್ತದೆ. ಅಂದರೆ ವಿದ್ಯಾರ್ಥಿಗಳು, ಉದ್ಯೋಗಿಗಳ ಜೊತೆಗೆ ಅವರ ಕುಟುಂಬದ ಯಾರೊಬ್ಬರು ಅಮೆರಿಕಕ್ಕೆ ಹೋಗುತ್ತಿದ್ದರೆ ಪ್ರತಿಯೊಬ್ಬರು ಈ ಆನ್ಲೈನ್ ಪ್ರೆಸೆನ್ಸ್ ರಿವ್ಯೂಗೆ ಒಳಪಡುತ್ತಾರೆ. ಯಾರಾದರೂ ಒಬ್ಬರು ಅಮೆರಿಕ ವಿರೋಧಿ ಪೋಸ್ಟ್ ಹಾಕಿದ್ದರೂ ಅದು ಇಡೀ ವೀಸಾದ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು. ಸ್ವಚ್ಛವಾಗಿರಬೇಕು ಸೋಷಿಯಲ್ ಮೀಡಿಯಾ ಹಿಸ್ಟರಿ. ಅಮೆರಿಕದ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವುದನ್ನು ಕಡಿಮೆ ಮಾಡಲು ಟ್ರಂಪ್ ಆಡಳಿತವು ಹೊಸ H1B ವೀಸಾಗೆ $1 ಲಕ್ಷ ಶುಲ್ಕವನ್ನು ನಿಗದಿಪಡಿಸಿದೆ. ಭಾರತೀಯ ರೂಪಾಯಿಗಳಲ್ಲಿ ಈಗ ಸುಮಾರು 9 ಲಕ್ಷ ರೂಪಾಯಿಗಳಿಗೂ ಹೆಚ್ಚು. ಇದು 2026ರ H1B ಲಾಟರಿಯಲ್ಲಿ ಭಾಗವಹಿಸುವ ಕಂಪನಿಗಳಿಗೆ ಅನ್ವಯಿಸುತ್ತದೆ. 2025ರ ಸೆಪ್ಟೆಂಬರ್ 21ರ ನಂತರ ಸಲ್ಲಿಸುತ್ತಿರುವ ಯಾವುದೇ H1B ಅರ್ಜಿಗಳಿಗೆ ಈ ಶುಲ್ಕ ಅನ್ವಯವಾಗುತ್ತೆ. ಇದರಿಂದಾಗಿ ಅಮೆರಿಕದ ಕಂಪನಿಗಳಿಗೆ ವಿದೇಶದಿಂದ ಉದ್ಯೋಗಿಗಳನ್ನ ಕರೆಸಿಕೊಳ್ಳುವುದು ತುಂಬಾ ದುಬಾರಿಯಾಗಲಿದೆ. ಇಷ್ಟು ದೊಡ್ಡ ಮೊತ್ತವನ್ನ ಕಟ್ಟಲು ಸಿದ್ಧವಿರುವ ಕಂಪನಿಗಳು ಮಾತ್ರ ಇನ್ನು ಮುಂದೆ H1B ಸ್ಪಾನ್ಸರ್ ಮಾಡುತ್ತವೆ. ಆದರೆ ಈಗಾಗಲೇ ಅಮೆರಿಕದಲ್ಲಿರುವ F1 ವಿದ್ಯಾರ್ಥಿಗಳು ಮತ್ತು H1B ವೀಸಾ ಹೊಂದಿರುವವರಿಗೆ ಈ ಫೀಸ್ನಿಂದ ವಿನಾಯಿತಿ ಕೊಡಲಾಗಿದೆ. ಹಾಗೆ ಸೆಪ್ಟೆಂಬರ್ 21ಕ್ಕೂ ಮುಂಚೆ ಸಲ್ಲಿಸಿರುವ H1B ಅರ್ಜಿಗಳಿಗೆ ಈ ಹೊಸ ಶುಲ್ಕ ಅನ್ವಯಿಸುವುದಿಲ್ಲ. ಈಗಾಗಲೇ H1Bಯಲ್ಲಿರುವವರು ತಮ್ಮ ವೀಸಾ ರಿನಿವಲ್ ಮಾಡಿಕೊಳ್ಳುವಾಗ ಕಂಪನಿಯು $1 ಲಕ್ಷ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ. ಒಟ್ಟಿನಲ್ಲಿ H1B ವೀಸಾ ಪಡೆಯುವುದನ್ನು ಟ್ರಂಪ್ ಆಡಳಿತವು ಕಷ್ಟಕರ ಮಾಡುವ ಜೊತೆಗೆ ದುಬಾರಿಯನ್ನಾಗಿಯೂ ಮಾಡ್ತಿದೆ. ನೀವು ಅಥವಾ ನಿಮ್ಮ ಕುಟುಂಬದವರು US ವೀಸಾಗೆ ಅರ್ಜಿ ಹಾಕುತ್ತಿದ್ದರೆ ಇವತ್ತೇ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಚೆಕ್ ಮಾಡಿಕೊಳ್ಳಿ. ಅನಗತ್ಯವಾದ ವಿವಾದಾತ್ಮಕವಾದ ಪೋಸ್ಟರ್ಗಳಿದ್ದರೆ ಎಚ್ಚರ ವಹಿಸಿ. ಡಿಸೆಂಬರ್ 15ರ ಒಳಗೆ ನಿಮ್ಮ ಆನ್ಲೈನ್ ಇಮೇಜ್ ಸ್ವಚ್ಛ ಮತ್ತು ಶುದ್ಧವಾಗಿರುವಂತೆ ನೋಡಿಕೊಳ್ಳುವುದು ಈಗ ಅನಿವಾರ್ಯವಾಗಿದೆ.